ನೋಡಿ ಮೊಸರು ಕೋಡ್ಬಳಿ ಈ ಥರ ಈಸಿಯಾಗಿ ಮಾಡ್ಕೊಳ್ಳಿ. ಇವ್ನಿಗೆ ಎಕ್ಸಾಮ್ ಇತ್ತು, ದಿನ ಕೇಳ್ತಾ ಇದ್ದ, ಎಕ್ಸಾಮ್ ಟೈಮಲ್ಲಿ ಬೇಡ ಅಂದ್ಕೊಂಡು ಮಾಡಲಿಲ್ಲ. ಇದಕ್ಕೋಸ್ಕರ ಇವಾಗ ಮಾಡಿಕೊಟ್ಟೆ. ಎಕ್ಸಾಮ್ ಆದ ಮಾರನೇ ದಿವಸನೇ ಮಾಡಿಕೊಟ್ಟೆ ನೋಡಿ. ಒಂದು ಬಟ್ಲು ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಸ್ವಲ್ಪ ಇಂಗು, ಕರಿಬೇವು, ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಹಾಕಿ, ಮತ್ತು 1 ಲೋಟಗೆ 1 1/4 ಲೋಟದಂಗೆ ನೀರು ಮೊಸರು 2 ಸೇರಿ ಹಾಕ್ಕೊಳ್ಳಿ. ನಾವೊಂದು ಅರ್ಧ ಮೊಸರು ಅರ್ಧ ನೀರು ಹಂಗಾದ್ರೂ ಹಾಕ್ಕೊಳ್ಳಿ. ಚೆನ್ನಾಗಿ ಹಿಂಗೆ ಕಲಿಸ್ಬಿಟ್ಟು ಹಾಕಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಇದು ನೋಡಿ ನಾನು 2.5 ಲೋಟ ಹಾಕಿದ್ದೀನಿ ನೀರು, 2 ಲೋಟ ಹಿಟ್ಟು ಹಾಕಿದ್ದೀನಿ. ಕರೆಕ್ಟಾಗಿ ಸರಿ ಹೋಗುತ್ತೆ. 1 1/4 ಲೋಟ ಹಾಕ್ಕೊಳ್ಳಿ ನೀವು ಲೆಕ್ಕ ಮಾಡಿ. ನೀರು, ಅಕ್ಕಿ ಹಿಟ್ಟು ಎಲ್ಲ ಅಳತೆ ಮಾಡಿ ಇಟ್ಕೊಂಬಿಡಿ. ಎಲ್ಲ ರೆಡಿ ಇಟ್ಕೊಂಡ್ರೆ ಎಷ್ಟು ಬೇಗ ಮಾಡಿಬಿಡ್ಬೋದು ನೋಡಿ. ಸ್ವಲ್ಪ ತಗೊಂಡು ಇಟ್ಟು ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಯಾವ ಸೈಜ್ ಬೇಕೋ ಉಂಡೆಗಳು ಮಾಡಿಕೊಂಡು ಒಂಥರ ಕಿಚನ್ ಸ್ಲ್ಯಾಬ್ ಮೇಲಾದರೂ ಉಜ್ಕೊಳ್ಳಿ, ಇಲ್ಲ ಈ ಥರ ಮಣೆ ಯಾವುದಾದ್ರೂ ಇದ್ರೂ ಎತ್ಕೊಂಡು ಉಜ್ಕೊಳ್ಳಿ, ಪರವಾಗಿಲ್ಲ. ಇದು ಒಂದೇ ಲೈನು ಮಾಡ್ಕೋಬೋದು, ಇಲ್ಲ ಈ ಥರ 2 ಲೈನ್ ಮಾಡ್ಕೋಬೋದು. ತಿಂಡಿಗಾದರೆ 2 ಲೈನ್ ಮಾಡಿದ್ರೆ ಬೇಗ ಹೊಟ್ಟೆ ತುಂಬೋಗುತ್ತೆ. ಒಂದೊಂದು ಲೈನ್ ಮಾಡಿಕೊಟ್ರೆ ಜಾಸ್ತಿ ಮಾಡ್ತಾ ಇರಬೇಕು. ಮಾಡಿಕೊಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಳಿಗಂತೂ ಇನ್ನೂ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆಯಿತಾ? ಲೈಕ್, ಶೇರ್, ಸಬ್ಸ್ಕ್ರೈಬ್